ಅಮ್ಮ ಎಲ್ಲ ಇವತ್ತು ನಾವು ಇದೀವಿ ಅಂದರೆ ಅವರೇ ಕಾರಣ. ಹಾಗೇನೆ ದ್ವಾರಕೇಶ್ ಚಿತ್ರ ಕೂಡ ನಾನೊಬ್ಬ ಡೈರೆಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ದ್ವಾರಕೇಶ್ ಚಿತ್ರ ಕಾರಣ. ಸೊ ಈ ಬ್ಯಾನರ್ ನನ್ನ ಬ್ಯಾನರ್ ಥರ ಒಂದು ಫೀಲಿಂಗ್ ನನಗೆ. ಯೋಗಿ ಸರ್ ಏನೇ ಹೇಳಿದ್ರು ಅದು ಸೆಕೆಂಡ್ ಥಾಟ್ ಇಲ್ದಂಗೆ ನಾನು ಮಾಡ್ಕೊಡ್ತೀನಿ ಅವ್ರಿಗೆ ಯೂಶುವಲ್ ಆಗಿ. ಆ್ಯಂಡ್ ಚೌಕಾದಲ್ಲಿ ಅಪ್ಪ ಐ ಲವ್ ಯು ಒಂದು ಸಾಂಗ್ ಕೊಟ್ಟಿದ್ವಿ. ಇದು ಅಮ್ಮ ಐ ಲವ್ ಯು ಸಿನಿಮಾಗೊಂದು ಸಾಂಗ್ ಈ ಥರ ಲಿರಿಕಲ್ ವಿಡಿಯೋ ಮಾಡಿಕೊಡಿದ್ರೆ ನಂಗೆ ತಲೆಗೆ ಬೇರೆ ಏನೂ ಬರಲ್ಲ. ಇದೇ ಫಸ್ಟ್ ಇದೇನು ಬಂತು. ಇವತ್ತು ಯಾರಿದ್ದೀವಿ ನಾವೆಲ್ಲ ಇಲ್ಲಿ ಅಷ್ಟು ಜನ ಇರ್ಬೋದು, ಅದೇನೇ ಅಚೀವ್ಮೆಂಟ್ ಮಾಡಿದ್ರು ಅದೆಲ್ಲೋ ಒಂದು ಕಡೆ ಅಮ್ಮನ ಬ್ಲೆಸ್ಸಿಂಗಿಂದಾನೆ ಆಗೋದು ಅಂತ ಒಂದು ನಂಬಿಕೆ ನನಗೆ. ಅದ್ರ ಮೇಲೇ ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಆಡಿಯೋ ಕಂಪ್ನಿಗೆ ಬೈ. ಆ್ಯಂಡ್ ಗುರು ಸರ್, ನಾನು ಒಂದು ವಿಷಯ ಹೇಳಲೇಬೇಕು. ನಾನು ಸ್ಕೂಲ್ ಟೈಮಿಂದನೂ ಗುರು ಸರ್ಗೆ ಬಿಗ್ ಫ್ಯಾನ್. ಯಾವ ರೇಂಜಿಗೆ ಅಂತಂದರೆ ನಾನು ಫಸ್ಟ್ ಕೇಳಿದ್ದೆ ಮಾರಿಕಣ್ಣು ಹುರಿ ಮೇಲೆ ಸಾಂಗ್ ಸರ್. ಓಕೆ ಸರ್, ಫಸ್ಟ್ ಕೇಳಿದ ಸಾಂಗ್ ಅದು. ಅವತ್ತಿನ ಟೈಮಿಗೆ ಆಡಿಯೋ ಕ್ಯಾಸೆಟ್ಸು ಒಂದು 30 ರೂಪೀಸ್ ಇತ್ತು. ನಾನೇನು ಮಾಡ್ತಿದ್ದೆ, ರೆಕಾರ್ಡಿಂಗ್ ಅಂತ ಒಂದು ಬರೋದು ಸರ್. ಅವಾಗ ಮಾರಿಕಣ್ಣು ಹುರಿಮೆಗೆ ಒಂದೇ ಸಾಂಗು ಎ ಸೈಡ್ ಫುಲ್ಲು ಬಿ ಸೈಡ್ ಫುಲ್ ರೆಕಾರ್ಡ್ ಮಾಡಿಸ್ಕೊಂಡಿದ್ದೆ. ಯಾಕಂದರೆ ಸಾಂಗೇ ಚೇಂಜ್ ಆಗಬಾರ್ದು, ಅದು ಎ ಸೈಡ್ ಫುಲ್ಲು ಬಿ ಸೈಡ್ ಫುಲ್ ಇರಬೇಕು ಅಂತೇಳಿ ಅಂತ. ಆ ಥರ ನಾನು ಅವತ್ತಿನ ಫ್ಯಾನ್ ಆದವನು. ಕೊನೆಗೆ ನಾನು ಆಡಿಯೋ ಕ್ಯಾಸೆಟ್ ಹೆಂಗೆ ತಗೋತಿದ್ದೆ ಅಂದರೆ, ಈಗ ಮುಂದೆ ನೋಡ್ತಾನೆ ಇಲ್ಲ ಸರ್ ಫಿಲಮ್, ಹಿಂಗೆ ತಿರುಗಿದ ತಕ್ಷಣ ಗುರುಕಿರಣ್ ಮ್ಯೂಸಿಕ್ ಅಂತಿದ್ರೆ ಆಡಿಯೋ ಕ್ಯಾಸೆಟ್ ತಗೋತಿದ್ದೆ ನಾನು. ಸೊ ಅಷ್ಟು ದೊಡ್ಡ ಫ್ಯಾನ್ ನಾನು ಗುರು ಸರ್ಗೆ. ಆ್ಯಂಡ್ ಅವರ ಒಂದು ಅದ್ಭುತವಾದ ಮ್ಯೂಸಿಕಲ್ಲಿ ಬಂದಂಥ ಅಮ್ಮ ಐ ಲವ್ ಯು ಸಿನಿಮಾ ಸರ್, ಆಲ್ ದಿ ಬೆಸ್ಟ್. ಇದಕ್ಕೆ ಒಂದು ಪಾರ್ಟ್ ಆಗೋದಕ್ಕೆ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.